ಅದರ ಏನು ಸಮಾರೋಹಣೆಯ ರೂಪದಲ್ಲಿ ಅದರ ಹೆಸರು ಇವತ್ತು ಮೈನಿಂಗ್ ಮಿನಿಸ್ಟರ್ ಆಗಿ ಸರ್ಕಾರಕ್ಕೆ ಖಜಾನೆ ತುಂಬಿಸೋರ ಬದಲು ತನ್ನ ಖಜಾನೆ ತುಂಬಿಸೋಕ್ಕೋಸ್ಕರ ಕದ್ದು ಮಣ್ಣು ಹೊಡಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಬಂಧುಗಳೇ. ಪಾತಿಗುಡ್ಡ ಮತ್ತೆ ಕಾಡಂಜಲ್ಲಿರ್ತಕ್ಕಂಥ ಕೃಷಿ ಕೇಂದ್ರದ ದೇವಸ್ಥಾನಕ್ಕೆ ಹೋಗಿ ಅವನ ಹೆಸರಿನಲ್ಲಿ ದೀಪ ಹಚ್ತೀವಿ. ಅದು ಬಿಟ್ಟು ಏನು ನಾವು ಯಾರು ಇವತ್ತು ಕೇಳಿದಾಗ ಸುಮ್ಮನೆ ರಾಯಲ್ಟಿ ಕಟ್ಟಂತ ಮಾಡಿ ಸಾವಿರಾರು ಲೋಡು ಇವತ್ತು ಲೂಟಿ ಮಾಡ್ತಕ್ಕಂಥ ಕೆಲಸ ಈ ಭ್ರಷ್ಟ ಮಂತ್ರಿ ಮಾಡಿದ್ದಾರೆ ಅಂದ್ರೆ ತಪ್ಪಾಗಲಾರ್ದು ಬಂಧುಗಳೇ. ಇವತ್ತು ಕಂಡಿದ್ದು 2-3 ದಿವಸ ಆಗಿತ್ತು. ಆದ್ರೆ ನಮ್ಮ ಮನೆಯಲ್ಲಿ ಬುದ್ಧಿವಾದ ಹೇಳಿದ್ರು, ಅವ್ರ ವಿರುದ್ಧ ಹೋರಾಟಕ್ಕೆ ನಾವು ಸದಾ ಸಿದ್ಧರಿದ್ದೇವೆ ಅಂತ ಹೇಳ್ತಾ ಎನ್ಡಿಎ ಒಕ್ಕೂಟ ಅವ್ರ ವಿರುದ್ಧ ಹೋರಾಟ ಮಾಡೋದಕ್ಕೆ ನಾವು ಯಾವಾಗ ಸದಾ ಸಿದ್ಧರಿದ್ದೇವೆ ಅಂತ ಹೇಳ್ತಾ ನನಗೆ ಮಾತಾಡೋಕೆ ಅವಕಾಶ ಕೊಡ್ತಾರೆ. ವಿರುದ್ಧ ಜನ ಆಕ್ರೋಶವನ್ನು ಜಿಲ್ಲೆಯ ಮತ್ತು ರಾಜ್ಯದ ಸರ್ಕಾರದ ಜಿಲ್ಲಾಡಳಿತವನ್ನು ಖಂಡಿಸಿ ರಸ್ತೆಗಿರುವ ಮೊದಲಿದೆ ಇದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಕಿತ್ತೊಗೆ ಅದನ್ನು ನಿರಂತರವಾಗಿ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಎನ್ಡಿಎ ಹೋರಾಟ ಮುಂದುವರಿತದೆ ಅಂತ ಹೇಳಿ ನನಗೂ ಕೂಡ ಈ ಸಂದರ್ಭದಲ್ಲಿ ನನ್ನ ಅಭಿಪ್ರಾಯ ತಿಳಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎನ್ಡಿಎ ಒಕ್ಕೂಟಕ್ಕೆ SP ಅವರು ಬಂದಂತ ಸಂದರ್ಭದಲ್ಲಿ ನಾನು SP ಅವರಿಗೆ 15 ದಿನದ ಕೆಳಗೆ ತಮಗೆ ಫೋನ್ ಮಾಡಿ ಸರ್ಕಾರಿ ಜಾಗದಲ್ಲಿ ಮಣ್ಣನ್ನ ಜಿಲ್ಲಾ ಸಚಿವರಾದಂಥ ಮಲ್ಲಿಕಾರ್ಜುನ ಅವರ ಜಮೀನಿಗೆ ಮಣ್ಣನ್ನು ಹೊಡಿತಾ ಇದ್ದಾರೆ ಅಂತ ತಮಗೆ ಕಂಪ್ಲೇಂಟ್ ಮಾಡಿದೆ. ಜಿಲ್ಲಾಧಿಕಾರಿಗಳಿಗೂ ನಾನು ಕಂಪ್ಲೇಂಟ್ ಮಾಡಿದೆ. ಆದಾಗ್ಯೂ ನೀವಿಬ್ಬರು ಕೂಡ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ಮೊನ್ನೆ ದಿನ ಆ ಗ್ರಾಮದ ಯುವಕರು ಫೋನ್ ಮಾಡಿ ಮತ್ತೆ ಕೃಷಿ ಇಲಾಖೆಯ ಜಮೀನಿನಲ್ಲಿ ಮಣ್ಣು ಹೊಡಿತಾ ಇದ್ದಾರೆ ಮಲ್ಲಿಕಾರ್ಜುನ ಅವ್ರ ಕಡೆಯವರು ಅಂತ ಹೇಳಿದಾಗ ನಾನು ತಕ್ಷಣ ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಪೊಲೀಸ್ ಸ್ಟೇಷನ್ನಿನ ಸಬ್ ಇನ್ಸ್ಪೆಕ್ಟರ್ ಅವ್ರನ್ನ, ಅದೇ ರೀತಿ ಕೃಷಿ ಅಧಿಕಾರಿಯನ್ನ, ಆ ಜಾಗಕ್ಕೆ ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳನ್ನ ಕರೆದುಕೊಂಡೋಗಿ ಆ ಲಾರಿಗಳನ್ನೆಲ್ಲ ಹಿಡಿದು ಸಬ್ ಇನ್ಸ್ಪೆಕ್ಟರ್ ವಶಕ್ಕೆ ಕೊಟ್ಟರೂ ಕೂಡ ನೀವು ಕೇಸ್ ಹಾಕಿಲ್ಲ ಅಂತ ಅಂದಾಗ ಭಾಳ ಬೇಜಾರಾಗ್ತಕ್ಕಂಥದ್ದು. ಅದು ಕೃಷಿ ಇಲಾಖೆಯವರೇ ಕಂಪ್ಲೇಂಟ್ ಕೊಡಬೇಕು, ಕೃಷಿ ಇಲಾಖೆಯವರೇ ಕಂಪ್ಲೇಂಟ್ ಕೊಡಬೇಕು ಅನ್ನೋದು ಒಂದು. ಇನ್ನೊಂದು, ನೀವು ಫೋನ್ ಮಾಡಿದಾಗ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದೆ, ಅವರು ರಾಯಲ್ಟಿ ಕಟ್ಟಿದ್ದಾರೆ ಅಂದರು ಅಂತ SP ಅವ್ರ ಮೇಡಮ್ ಹೇಳಿದ್ರು. ನಾನು ಕೇಳಿದೆ, ಆಯಿತು ರಾಯಲ್ಟಿ ಕಟ್ಟಿದ್ದಾರೆ ಅಂದ ತಕ್ಷಣ ನೀವು ಬಿಟ್ರಲ್ಲ, ಕೃಷಿ ಇಲಾಖೆಯ ಜಮೀನಿಗೆ ರಾಯಲ್ಟಿ ಕಟ್ಟಲಿಕ್ಕೆ, ಕೃಷಿ ಇಲಾಖೆಯ ಜಮೀನನ್ನು ಮಣ್ಣನ್ನು ತೆಗಿಲಿಕ್ಕೆ ಯಾಕೆ ಕೃಷಿ ಅಧಿಕಾರಿ ಅನುಮತಿ ಕೊಟ್ಟ ಅಂತ ಕೇಳಿದೆ. ಅವರಿದ್ದವರು ನಾವು ಅದನ್ನೆಲ್ಲ ಚೆಕ್ ಮಾಡಲಿಲ್ಲ, ಅವರೆಲ್ಲ ರಾಯಲ್ಟಿ ಕಟ್ಟಿದ್ದೀವಿ ಅದು ನಾವು ಬಿಟ್ವಿ. ನಿಜವಾಗ್ಲೂ ಇದು ಬೇಜವಾಬ್ದಾರಿ ಉತ್ತರ. ನಾನು ಕೇಳಿದೆ, ಹಾಗಾದರೆ ನಾವು ರೋಡಲ್ಲಿ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ನೀವು ಪೊಲೀಸರು ಲೈಸೆನ್ಸ್ ಕೇಳ್ತೀರಾ, ಆವಾಗ ನಾನು ಲೈಸೆನ್ಸ್ ಇದೆ ಅಂದ ತಕ್ಷಣ ಬಿಡ್ತೀರೋ, ನೀವು ಲೈಸೆನ್ಸ್ನ ಪರಿಶೀಲನೆ ಮಾಡ್ತೀರೋ ಅಂತ ಕೇಳಿದೆ. ಆವಾಗ ಅವರಿಗೆ ಉತ್ತರ ಇಲ್ಲ. ಅವ್ರು ಎಷ್ಟು ಹಗುರವಾಗಿ ಹೇಳ್ತಾರೆ ಅಂದರೆ, ಅವ್ರು ಹೇಳಿದ್ರಂತೆ ರಾಯಲ್ಟಿ ಕಟ್ಟಿದ್ದೀವಿ ಅಂತ, ಇವ್ರು ಬಿಟ್ರಂತೆ. ಇದು ಅವರು ನೀಡ್ತಕ್ಕಂಥ ಉತ್ತರ. ಒಟ್ಟಾರೆ ಈ ದಾವಣಗೆರೆ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಯಿಂದ ಹಿಡಿದು ಪೊಲೀಸ್ ಇಲಾಖೆ ಅವ್ರ ಮನೆ ಸೇವೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಮೇಲೆ ಗೊತ್ತಾಗ್ತದೆ. ನಾವು ಈಗ ನಮ್ಮ ಬಳಿ ಇದ್ದಂಥ ಸಾಕ್ಷಿ ಅಂದರೆ ನಮ್ಮ ಫೋಟೋಗಳನ್ನೆಲ್ಲ ಕೊಟ್ಟ ಮೇಲೆ ಈಗ ಏನು ಕೃಷಿ ಇಲಾಖೆಯವ್ರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದರೆ, ಯಾರೋ ಮಣ್ಣು ಕದ್ದಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕೃಷಿ ಅಧಿಕಾರಿನೇ ಇದ್ದಾರೆ, ಲಾರಿ ಹಿಡಿದಂಥ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಟ್ಟ ಅಧಿಕಾರಿ ಇದ್ದಾರೆ. ಅವರು ಕೃಷಿ ಇಲಾಖೆಯವರು ಯಾರೋ ಕೊಟ್ರಂತೆ. ದಾಖಲೆಲ್ಲ ಕೊಟ್ಟ ಮೇಲೆ ನೀವು ದಾಖಲೆ ಕೊಟ್ಟಿದ್ದೀರಿ, ಈಗ ಇವು ಯಾವ್ಯಾವ ಲಾರಿಗಳು ಕೊಟ್ಟಿದ್ದೀರಿ ಅವನ್ನೆಲ್ಲ ಸೀಸ್ ಮಾಡ್ತೀವಿ ಅಂದರು. ಆಯ್ತು, ಏನು 2 ದಿನದೊಳಗೆ ಸೀಸ್ ಮಾಡ್ತೀರಾ ಅಂದರೆ, ನಾವು FIR ಮಾಡಿದ ಮೇಲೆ 30 ದಿನ ಇದೆ ಅಂದರೆ ನೀವು 30 ದಿನ ಅವ್ರಿಗೆ ಹೊಡ್ಕೊಳಕ್ಕೆ ಬಿಡ್ತೀರಾ ಅಂತಲೂ ನಾವು ಪ್ರಶ್ನೆ ಮಾಡಿದ್ದೀವಿ. ಒಟ್ಟಾರೆ FIR ಆಗತ್ತೆ, ಆ ಲಾರಿಗಳನ್ನ ತರ್ತಾರೆ. ಆದರೆ ಯಾವಾಗ ತರ್ತಾರೋ ಗೊತ್ತಿಲ್ಲ. ನಮಗಂತೂ
ಇಂಥ ಅಸಹ್ಯಕರವಾದ ಜಿಲ್ಲಾಡಳಿತ ನಾವು ಯಾವತ್ತೂ ನೋಡಿಲ್ಲ. ನನ್ನ ರಾಜಕೀಯ ಅನುಭವ ಚುನಾವಣೆ ನಾನು ನಗರಸಭಾ ಸದಸ್ಯನಾಗಿದ್ದೆ 83, ಇಲ್ಲಿಗೆ 43 ವರ್ಷದಲ್ಲಿ ಇಂಥ ಕೆಳಮಟ್ಟದವ್ರನ್ನ ನಾನು ಎಲ್ಲೂ ನೋಡಿಲ್ಲ, ಮುಂದೂ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಅವ್ರು FIR ಮಾಡ್ತೀವಿ, ಯಾವ್ಯಾವ ವಾಹನ ನಂಬರ್ ನೀವು ಕೊಟ್ಟಿದ್ರೆ ಹಿಡ್ಕೊಂಬರ್ತೀವಿ ಅಂತ ಹೇಳಿದ್ದಾರೆ. ನಾವು ಪ್ರತಿದಿನ ಇದನ್ನು ಗಮನಿಸ್ತೀವಿ. ಆದಷ್ಟು ಬೇಗ ಕಠಿಣ ಕ್ರಮ ತೆಗೆದುಕೊಳ್ಳಲಿಕ್ಕೆ ಅವ್ರ ಮೇಲೆ ಒತ್ತಡ ಹಾಕ್ತೀವಿ. ಇದು ಇಲ್ಲಿಗೆ ನಿಲ್ಲಲ್ಲ, ಇಲ್ಲಿಗೆ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಜಿಲ್ಲಾ ಸಚಿವನ ಯಾವ್ಯಾವದರಲ್ಲಿ ಕಳ್ತನ ಇದೆ ಅದು ಎಲ್ಲವನ್ನ ಬಹಿರಂಗ ಪಡ್ತೀವಿ. ರಾಜ್ಯ ಭಾರತೀಯ ಜನತಾ ಪಕ್ಷ ಇಂಥ ಭ್ರಷ್ಟ ಮಂತ್ರಿಗಳ ವಿರುದ್ಧ ಹೋರಾಟ ಮಾಡಲಿಕ್ಕೆ ಈಗಾಗಲೇ ನಮಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೂಡ ಘೋಷಣೆ ಮಾಡಿರೋದ್ರಿಂದ ಇವತ್ತು ಮೊನ್ನೆ ತಾನೇ ನನಗೆ ಒಬ್ಬರು IAS ಆಫೀಸರ್ ACC ಸಿಮೆಂಟಿಂದು ಮಾಹಿತಿಯನ್ನು ಕೊಟ್ಟರು, ಭಾಳ ಅನ್ಯಾಯ ಅಂತೇಳಿ. ನನಗೆ ಈ ಎಲ್ಲ ಒತ್ತಡದಲ್ಲಿ ಅದನ್ನು ಗಮನಿಸೋಕ್ಕಾಗಲಿಲ್ಲ. ಆದರೆ ಅದನ್ನು ಇನ್ನೊಬ್ಬ ವ್ಯಕ್ತಿ ಈಗಾಗಲೇ ಅದನ್ನು ಬಹಿರಂಗಪಡಿಸಿದೆ. ನಮ್ಮ ಜಿಲ್ಲಾ ಸಚಿವನ ಇಲಾಖೆಯಲ್ಲಿ ಹಗರಣಗಳ ಸರ್ಮಾಲೆನೇ ಇದೆ. ಮುಂದಿನ ದಿನದಲ್ಲಿ ಅದು ಎಲ್ಲವನ್ನ ಬಯಲಿಗೆ ತರ್ತೀವಿ. ಈ ರೀತಿಯ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಆಗೋದನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ. ಇಂಥ ಭ್ರಷ್ಟ ಮಂತ್ರಿಗಳು ತೆಗೀರಿ ಅಂತೇಳಿ ಮುಖ್ಯಮಂತ್ರಿಗಳಲ್ಲೂ ಕೂಡ ನಾನು ಒತ್ತಾಯ ಮಾಡ್ತೀನಿ. ದಯವಿಟ್ಟು ಅಲ್ಲ, ಈಗ ಸುಮೋಟೋ ಕೇಸ್ ತಗೊಳ್ರಿ ಅಂದ್ರೆ ಅವ್ರು ಕೃಷಿ ಇಲಾಖೆಯವ್ರು ಕೊಟ್ಟಿದಾರಲ್ಲ ಅಂತಾರೆ. ಈಗ ಕೃಷಿ ಇಲಾಖೆಯವ್ರು ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಸುಮೋಟೋ ಕೇಸ್ ತಗೊಳಕ್ಕಾಗಲ್ಲ ಅಂದ್ರು. ಆಯ್ತು ಅಂತೇಳಿ ನಾವು ಸಾಕ್ಷಿ ಕೊಟ್ಟಿದ್ದೀವಿ, ಅವನ್ನೆಲ್ಲ ಹಿಡಿತೀವಿ ಅಂದರೆ ಹೌದು, ನಾವು ದೂರು ಕೊಟ್ಟಿದ್ದೀವಿ, ಸಾಕ್ಷಿನೂ ಕೂಡ ಒದಗಿಸಿದ್ದೀವಿ. ಯಾರು ನಾವು ದೂರನ್ನ ಸಚಿವರ ಮೇಲೆ ಕೊಡ್ಲಿಕ್ಕೆ ನಾವು ಬರಲ್ಲ. ನಾವು ಅವ್ರಿಗೆ ಹೇಳ್ತಕ್ಕಂಥದ್ದು ಸಚಿವರೇ ಇದೆಲ್ಲ ಕಳ್ತನ ಮಾಡ್ತಾ ಇರೋದನ್ನ ಬಹಿರಂಗವಾಗಿ ಹೇಳ್ತೀವಿ. ದೂರಿನಲ್ಲಿ ಇಲಾಖೆಯವರು ಆ ಲಾರಿಗಳು ಆ ನಂಬರ್ಗಳನ್ನ ನಾವು ಕೊಟ್ಟಿದ್ದೀವಿ. ಸರ್ ಅವರ ಕಾನೂನಿನಲ್ಲಿ 30 ದಿನದಲ್ಲಿ ಅಂತ ಅವ್ರು ಹೇಳ್ತಾರೆ. ನಾವು ಪ್ರತಿದಿನ ಅವ್ರಿಗೆ ಫೋನ್ ಮೂಲಕ ನಾವು ಅವ್ರಿಗೆ ಎಚ್ಚರಿಸ್ತೀವಿ. ಆದಷ್ಟು ಬೇಗ ಈಗ ನಾವು ಅವ್ರಿಗೆ ಹೇಳಿದ್ವಿ, ನೀವು ಒಬ್ಬ ಹೆಲ್ಮೆಟ್ ಇಲ್ಲದೆ ಹೋದರೆ, ಸೀಟ್ ಬೆಲ್ಟ್ ಹಾಕದೆ ಹೋದರೆ ನಿಮ್ಮ ಕ್ಯಾಮ್ರಾದಲ್ಲಿ ನೋಡಿ 2 ದಿನಕ್ಕೆ ಅವ್ರಿಗೆ ನೀವು ಫೈನ್ ಕಳಿಸ್ತೀರಾ. 2 ದಿನಕ್ಕೆ ಫೈನ್. ಸಾವಿರಾರು ಲೋಡು ಲಾರಿ ಅಡ್ಡಾಡ್ತಲ್ರಿ, ನಿಮ್ಗೆ ಯಾವ ಕ್ಯಾಮ್ರಾದಾಗ ಸಿಗಲ್ವಾ ಅಂತ ಕೇಳಿದ್ದೀವಿ. ಇನ್ನು ಮುಂದೆ ಎಲ್ಲ ಕ್ಯಾಮ್ರಾನು ಪರಿಶೀಲನೆ ಮಾಡ್ರಿ ಅಂತೇಳಿ ಅವ್ರಿಗೆ ತಿಳಿಸಿದ್ದೀವಿ. ಅವ್ರು ಯಾವುದೇ ಕ್ರಮ ತಗೊಳಿದ್ರೆ ಮತ್ತೆ ಈ ಹೋರಾಟ ಮುಂದುವರಿಯುತ್ತೆ. ಸ್ವಾಮಿ, ಇವಾಗ ಜನಸಾಮಾನ್ಯರು ಕಳ್ತನ ಮಾಡಿದ್ರೆ ಜನಸಾಮಾನ್ಯರು ಹೇಳಿದ್ರು ನಡೀತು. ಈಗ ಕಳ್ತನ ಮಾಡ್ತಿರ್ತಕ್ಕಂಥವ್ರೆ ಜಿಲ್ಲಾ ಸಚಿವರಲ್ಲ, ಹಾಗಾಗಿ ಶಾಸಕರದ್ದು ಅನಿವಾರ್ಯ.